ಹೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತರಿಸಿರೋಂಥ WDಯ 1.5 TB ಒಂದು ಹಾರ್ಡ್ ಡಿಸ್ಕನ್ನ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕನ್ನ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಹಾರ್ಡ್ ಡಿಸ್ಕಲ್ಲಿ ನಿಮಗೆ ಯಾವ್ಯಾವ ಫೀಚರ್ಸ್ ಸಿಗುತ್ತೆ, ಯಾವ್ಯಾವ ಫೀಚರ್ಸ್ ಸಿಗಲ್ಲ, ಈ ಒಂದು ಹಾರ್ಡ್ ಡಿಸ್ಕ್ ಎಷ್ಟು MBPS ಫಾಸ್ಟಾಗಿ ಡಾಟಾನ ಟ್ರಾನ್ಸ್ಫರ್ ಮಾಡುತ್ತೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನಾನು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿಬಿಟ್ಟು ನೀವೇನಾದರೂ ಒಂದು ಹಾರ್ಡ್ ಡಿಸ್ಕ್ನ ತಗೊಬೇಕು ಅಂತಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಈ ಹಾರ್ಡ್ ಡಿಸ್ಕಲ್ಲಿ ಯಾವ್ಯಾವ ಫೀಚರ್ಸ್ ಇಲ್ಲ, ಈ ಫೀಚರ್ಸ್ ಬೇಕು ಅಂತ ಹೇಳಿದ್ರೆ ಯಾವ ಒಂದು ಹಾರ್ಡ್ ಡಿಸ್ಕ್ನ ನೀವು ತಗೊಬೋದು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಇವಾಗೆಲ್ಲ ಫ್ಲಿಪ್ಕಾರ್ಟ್ನ ಪ್ರಾಡಕ್ಟ್ಸ್ಗಳೆಲ್ಲ ಈ ರೀತಿ ಪೇಪರಿಂದ ಕವರ್ ಆಗಿ ಬರುತ್ತೆ. ಸೊ ಒಳ್ಳೆ ವಿಷಯ ಇದು ನಮ್ಮ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ WD ಕಂಪ್ನಿಯದು. ಇದು 1.5 TB ಸ್ಟೋರೇಜ್ ಹೊಂದಿದೆ. ಏನಿಲ್ಲ ಗುರು, ಇದೊಂದು ಸ್ಟೋರೇಜ್ ಡಿವೈಸ್. ಸೊ ಇದರಲ್ಲಿ ಅಂತ ಫೀಚರ್ಸ್ ಅದರದ್ದು ಏನಿರೋದಿಲ್ಲ. ಜಸ್ಟ್ ಓಪನ್ ಮಾಡೋಣ, ಏನೇನಿದೆ ಅಂತ ನೋಡೋಣ. ಗೊತ್ತಿಲ್ಲ ಗೊತ್ತು. ಪವರ್ ಬ್ಯಾಂಕ್ ಈ ರೀತಿ ಇದೆ. ಸೊ ಇದು ನಮ್ಮ ಹಾರ್ಡ್ ಡಿಸ್ಕ್. ಅದರಲ್ಲಿ ಡಾಟಾ ಹಾಕಾದ್ಮೇಲೆ ಅದೇನಾದ್ರು ನೀವು ಬೀಳ್ಸಿದ್ರಿ ಅಂತ ಹೇಳಿದ್ರೆ ಡಾಟಾ ಎಲ್ಲ ಲಾಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ನೆಕ್ಸ್ಟ್ ಇದು ಯೂಸರ್ ಮ್ಯಾನ್ಯಲ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಒಂದು USB ಕೇಬಲ್ ಕೊಟ್ಟಿದ್ದಾರೆ. ಇದನ್ನು ನಾವು ಲ್ಯಾಪ್ಟಾಪಿಗೆಲ್ಲ ಕನೆಕ್ಟ್ ಮಾಡ್ಕೊಬೋದು. ಈಗ ಓಪನ್ ಮಾಡಿದರೆ ಇದು ನಮ್ಮ 1.5 TB ಹಾರ್ಡ್ ಡಿಸ್ಕ್, ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಈ ರೀತಿಯಾಗಿದೆ. ನಾನು ಹೆವಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಹೆವಿ ಕೂಡ ಇಲ್ಲ, ಸ್ವಲ್ಪ ಲೈಟ್ ವೇಟ್ ಆಗಿದೆ. ಮೇಲ್ಗಡೆಯಲ್ಲಿ ನೋಡ್ತಾ ಇರ್ಬೋದು, ಇದನ್ನು ನೀವು ಒಂದು ಕೇಬಲ್ ಮೂಲಕ ನೀವು ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ನೀವು ಇದನ್ನು ನಿಮ್ಮ ಲ್ಯಾಪ್ಟಾಪಿಗೆ ಅಥವಾ ಕಂಪ್ಯೂಟರ್ಗೆ ಹಾಕ್ಬಿಟ್ಟು ಯೂಸ್ ಮಾಡ್ಕೊಬೋದು. ಈ ಒಂದು 1.5 TB ಹಾರ್ಡ್ ಡಿಸ್ಕ್ನ ನೀವು ಸೈಜ್ ನೋಡ್ತಾ ಇರ್ಬೋದು. ನಾನು ಈ ಒಂದು ಹಾರ್ಡ್ ಡಿಸ್ಕ್ ಇನ್ನೂ ಸ್ವಲ್ಪ ದೊಡ್ಡಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಜಾಸ್ತಿ ಏನು ದೊಡ್ಡಕ್ಕಿಲ್ಲ. ಆಮೇಲೆ ದಪ್ಪನೂ ಅಷ್ಟೇ ಕೂಡ ಅಷ್ಟೊಂದು ಜಾಸ್ತಿ ಇಲ್ಲ. ಮತ್ತು ವೇಟ್ ಕೂಡ ಅಷ್ಟೇ. ಇವತ್ತು ವೇಟ್ ಎಷ್ಟಿದೆ ಅಂತ ಹೇಳಿದ್ರೆ 220 ಗ್ರಾಮ್ ಏನೋ ಇದೆ ಅಷ್ಟೇ. ಇದು 1.5 TB ಅಂತ ಹೇಳಿದ್ರೆ 1500 GB ಹಾರ್ಡ್ ಡಿಸ್ಕ್ ಇದು. ಸೊ ಅವಾಗ ನಾವೆಲ್ಲ 4 GB 8 GB ಪೆಂಡ್ರೈವ್ ಹಿಡ್ಕೊಂಬಿಟ್ಟು 8 GB ಚಿಪ್ ಹಿಡ್ಕೊಂಬಿಟ್ಟು ಎಷ್ಟೊಂದು ಜಾಸ್ತಿ ಸ್ಟೋರೇಜ್ ಇದೆ ನಮ್ಮ ಹತ್ರ ಅಂತ ಹೇಳ್ತಾ ಇದ್ವಿ. ಆದರೆ ಇವಾಗ ನೋಡ್ಬೋದು 1.5 TB ತರಿಸಿದ್ದೀನಿ. ಈಗೆಲ್ಲ 64 GB 128 GBನೂ ಯಾವುದಕ್ಕೂ ಸಾಲದೇ ಇಲ್ಲ, ಯಾರಿಗೂ ಸಾಲದೇ ಇಲ್ಲ. ಸೊ ಅದಕ್ಕೋಸ್ಕರ ಈ ಒಂದು 1.5 TBಯ ಹಾರ್ಡ್ ಡಿಸ್ಕನ್ನು ತರಿಸಿದ್ದೀನಿ. ನಿಮಗೆ 1 TBದು ಸಿಗುತ್ತೆ, 2 TBದು ಸಿಗುತ್ತೆ. ನಾನು 1 TBದು ತರಿಸ್ಬೋದಾಗಿತ್ತು, ಆದರೆ 1.5 TBಗೂ ಮತ್ತು 1 TBಗೂ ಜಾಸ್ತಿ ಹಣದ ಡಿಫ್ರೆನ್ಸ್ ಇಲ್ಲ. 400 - 200 ರೂಪಾಯಿ ಅಷ್ಟೇ ಜಾಸ್ತಿ ಆಗುತ್ತೆ ನೀವು ಇನ್ನು 1.5 TB ತೊಗೊಬೇಕು ಅಂತ ಹೇಳಿದ್ರೆ. ಸೊ ಅದಕ್ಕೋಸ್ಕರ ನಾನು 1.5 TBದೇ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಆಮೇಲೆ ನೀವು 1.5 ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಕಂಪ್ಲೀಟಾಗಿ 1.5 ಸಿಗಲ್ಲ. ನಿಮಗೆ ಗೊತ್ತಿರುತ್ತೆ, ಯಾವುದೇ ಒಂದು ಚಿಪ್ ತರಿಸಿದ್ರು ಅಷ್ಟೇ ಎಷ್ಟು ಎಕ್ಸಾಕ್ಟಾಗಿರುತ್ತೆ ಅದೇ ಎಕ್ಸಾಕ್ಟಾಗಿ ಇರಲ್ಲ. ಸೊ ಹಾಗೆ 1 TB ತರಿಸಿದ್ರು ಕರೆಕ್ಟಾಗಿ ಎಕ್ಸಾಕ್ಟಾಗಿ 1 TB ಕೂಡ ನಮಗೆ ಸ್ಟೋರೇಜ್ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ 1.5 ತೊಗೊಂಡ್ರೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು 1.5 ತರಿಸಿದೆ ನಾನು. ಇದರಲ್ಲಿ ಯಾವ್ಯಾವ ಫೀಚರ್ಸ್ಗಳಿದ್ದಾವೆ ಅಂತ ಹೇಳಿದ್ರೆ ಇದು ನಿಮಗೆ USB 3.0ನ ಸಪೋರ್ಟ್ ಮಾಡುತ್ತೆ. ಮತ್ತು ಅಷ್ಟೇ. ಹೌದು, ಈ ಒಂದು ಹಾರ್ಡ್ ಡಿಸ್ಕಲ್ಲಿ ಅಷ್ಟೊಂದು ಜಾಸ್ತಿ ಫೀಚರ್ಸ್ಗಳಿಲ್ಲ. ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಓಲ್ಡರ್ ವರ್ಷನ್ನು. ಈಗ ಹೊಸ ವರ್ಷನ್ ನೀವೇನಾದರೂ ತರಿಸಿದೆ ಅಂತ ಹೇಳಿದ್ರೆ ಅದರಲ್ಲಿ ಪಾಸ್ವರ್ಡ್ ಪ್ರೊಟೆಕ್ಷನ್ನು ಮತ್ತು ಬ್ಯಾಕಪ್ಪು ರೀತಿ ಹಲವಾರು ಫೀಚರ್ಸ್ಗಳು ನಿಮಗೆ ಸಿಗುತ್ತೆ. ಅದೆಲ್ಲ ಬೇಡ, ನನಗೆ ಜಸ್ಟ್ ಸ್ಟೋರೇಜ್ ಬೇಕು ಸ್ವಲ್ಪ ಕಮ್ಮಿ ರೇಟಿಗೆ ಅಂತ ಹೇಳಿದ್ರೆ ಇದು ಬೆಸ್ಟ್. ನೀವು ಅದೆಲ್ಲ ಫೀಚರ್ಸ್ ಬೇಕು ಅಂತ ಹೇಳಿದ್ರೆ ನಾನು 1.5 TBದೇನು ತರಿಸಿದ್ದೀನಿ. ಈ ಅಮೌಂಟ್ಗಿಂತ ಜಾಸ್ತಿ ಆಗುತ್ತೆ ನಿಮಗೆ 1 TB ತರಿಸ್ಬೇಕು ಅಂದರೂ ಕೂಡ. ಅದಕ್ಕೋಸ್ಕರ ಇದೇನೇ ನಾನು ತರಿಸ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ. ನಿಮ್ಮ ಪ್ರಯಾರಿಟಿ ಪ್ರಕಾರ ನೀವು ಪರ್ಚೇಸ್ನ ಮಾಡ್ಬೋದು. ಅದಾದಮೇಲೆ ಈ ಒಂದು ಹಾರ್ಡ್ ಡಿಸ್ಕ್ನ ಇಡೋದಕ್ಕೋಸ್ಕರ ಒಂದು ಕೇಸ್ನ ತರಿಸಿದ್ದೀನಿ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಹಾರ್ಡ್ ಡಿಸ್ಕ್ ಏನಾದರೂ ತೆಳಗೆ ಬಿಟ್ಟು ಎಲ್ಲಾದರೂ ಸ್ವಲ್ಪ ಏನಾರು ಆಯಿತು ಅಂತ ಹೇಳಿದ್ರೆ ಅದರಲ್ಲಿರೋಂಥ ಡಾಟಾ ಎಲ್ಲ ಲಾಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಕೇರ್ಫುಲ್ ಆಗಿರಬೇಕು. ಅದಕ್ಕೋಸ್ಕರ ಈ ಒಂದು ಕೇಸ್ನ ಕೂಡ ತರಿಸಿದ್ದೀನಿ ಇದರಲ್ಲಿ ಇಡೋಕ್ಕೋಸ್ಕರ. ಈ ಕೇಸ್ ಇಲ್ಲಿ ಹಾರ್ಡ್ ಇರುತ್ತೆ ಹಿಂದೆ ಮುಂದೆ. ಸೊ ಒಳಗಡೆ ನೀವು ಕರೆಕ್ಟಾಗಿ ಆರಾಮಾಗಿ ಒಂದು ಹಾರ್ಡ್ ಡಿಸ್ಕ್ನ ಇಡ್ಬೋದು. ಇನ್ನೂ ಕೂಡ ಸ್ಪೇಸ್ ಇರುತ್ತೆ. ನೀವು ಇಲ್ಲಿ ವೈರು ಬೇರೆ ಅವೆಲ್ಲ ಹಿಡ್ಕೊಬೋದು ಇದರಲ್ಲಿ. ಅದಂತ ಇದಕ್ಕೆ 2 years ವ್ಯಾರಂಟಿ ಕೂಡ ಇರುತ್ತೆ. ಎಷ್ಟು MB/s ಡಾಟಾನ ಟ್ರಾನ್ಸ್ಫರ್ ಮಾಡ್ಬೋದು ಅನ್ನೋದನ್ನು ನಾನು ನಮ್ಮ ಲ್ಯಾಪ್ಟಾಪಲ್ಲಿ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಅದಾದ ನಂತರ ಒಂದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕಿಗೆ ಎಷ್ಟು ಪ್ರೈಸ್ ಆಯಿತು, ನೀವು ಯಾವಾಗ ಇದನ್ನು ತೊಗೊಬೋದು ಅನ್ನೋದು ಕೂಡ ಹೇಳ್ತೇನೆ. ಸೊ ನಾನು ಇವಾಗ ಹಾರ್ಡ್ ಡಿಸ್ಕನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಟೋರೇಜ್ ಅವೈಲಬಲ್ ಎಷ್ಟು ತೋರಿಸ್ತಾ ಇದೆ ಅಂತ. 1.3 ತೋರಿಸ್ತಾ ಇದೆ. 49 GB ಫೋಲ್ಡರ್ನ ನಾನು
ಹಾರ್ಡ್ ಡಿಸ್ಕಿಗೆ ಪೇಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಸ್ಪೀಡ್ ಬರ್ತಾ ಇದೆ, ಆಮೇಲೆ ಎಷ್ಟು ಈ ಒಂದು ಫೈಲ್ ಎಷ್ಟು ನಿಮಿಷ ತೊಗೊಂಡು ಟ್ರಾನ್ಸ್ಫರ್ ಆಗೋಕ್ಕೆ ಅಂತ ಕೂಡ ಹೇಳ್ತೀನಿ. ಸೊ ಈಗ ಬಂದು ಪೇಸ್ಟ್ ಮಾಡಿದೆ. ಸೊ ಇದು ಟೋಟಲ್ ಈ ಒಂದು ಫೋಲ್ಡರ್ ಪೇಸ್ಟ್ ಆಗೋದಕ್ಕೋಸ್ಕರ 5 ರಿಂದ 6 ನಿಮಿಷ ಆಯಿತು. ಆಮೇಲೆ ಹೈಯೆಸ್ಟ್ ಎಷ್ಟು ಸ್ಪೀಡ್ ಅಂತಂದರೆ 120 MB/s ತನಕ ಹೋಯಿತು. ನಾರ್ಮಲ್ ಡೇಸಲ್ಲಿ ಇದರ ಪ್ರೈಸು 4100 ರೂಪಾಯಿ ಈ ರೀತಿ ಇರುತ್ತೆ. ಆದರೆ ನಾನು ತರಿಸಬೇಕಾದ್ರೆ ಒಂದು ಆಫರ್ ಸಿಕ್ತು, ಸೊ ಅದಕ್ಕೋಸ್ಕರ 200 ರೂಪಾಯಿ ಕಡಿಮೆ ಆಯಿತು. 3900 ರೂಪಾಯಿಗೆ ಈ ಒಂದು ಹಾರ್ಡ್ ಡಿಸ್ಕ್ ನನಗೆ ಸಿಗಿತ್ತು. ಸೊ ಈ ರೀತಿ ಸೇಲ್ ಇದ್ದಾಗ, ಆಫರ್ಸ್ಗಳು ಇದ್ದಾಗ ನೀವು ನೋಡ್ಕೊಂಬಿಟ್ಟು ಹಾರ್ಡ್ ಡಿಸ್ಕ್ನ ತೊಗೊಬೋದು. ಎಲ್ಲ ಫೀಚರ್ಸ್ ಇರೋವಂಥ ಒಂದು ಹಾರ್ಡ್ ಡಿಸ್ಕ್ ಬೇಕು ಅಂತ ಹೇಳಿದ್ರೆ ನೀವು ಈ ಒಂದು WDF ಮೈ ಪಾಸ್ವರ್ಡ್ ಅಂತ ಒಂದು ಹಾರ್ಡ್ ಡಿಸ್ಕ್ ಬರುತ್ತೆ. ಇದರಲ್ಲಿ ನಿಮಗೆ ಪಾಸ್ವರ್ಡ್ ಪ್ರೊಟೆಕ್ಷನ್ನು, ಡಾಟಾ ಬ್ಯಾಕಪ್, ಡಾಟಾ ರಿಕವರಿ, 3 ವರ್ಷದ ವ್ಯಾರಂಟಿ, ಇದೆಲ್ಲ ಫೀಚರ್ಸ್ಗಳು ಸಿಗುತ್ತೆ ನಿಮಗೆ. ಈ ಒಂದು ಹಾರ್ಡ್ ಡಿಸ್ಕನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಈ ಒಂದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ನ ಬಗ್ಗೆ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.